ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶಿವಕುಮಾರ್ ಅವರು ಏನು ಗ್ಯಾರಂಟಿಗಳ ವಿಚಾರದಲ್ಲಿ ಪುನಃ ಪರಿಷ್ಕರಣೆ ಮಾಡ್ತೀನಿ ಅಂತೇಳಿ ಅವರು ಏನು ತೀರ್ಮಾನವನ್ನು ತಗೊಂಡಿದ್ದಾರೋ ಈ ಗೃಹಲಕ್ಷ್ಮಿ ಪರಿಷ್ಕರಣಾ ವಿಚಾರದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ನೂತನ ಮುಖ್ಯಮಂತ್ರಿಗಳು ಈ ಗ್ಯಾರಂಟಿ ಯೋಜನೆಯನ್ನು ಬಂದ್ ಮಾಡುವಂಥ ಹುನ್ನಾರವನ್ನು ಕೂಡ ನಡೆಸಿದ್ದಾರೆ. ಹಾಗೆ ಜೊತೆಯಾಗಿ ಒಂದು ಕಡೆ ಅವ್ರು ಏನು ಹೇಳಬೇಕಂತ ಇದ್ದಾರೆ ಅಂತೇಳಿ ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯರು ಕೊಟ್ಟಂಥ ಎಲ್ಲ ಗ್ಯಾರಂಟಿ ಯೋಜನೆಗಳು ಅವ್ರ ವಿರುದ್ಧ ಇದೇನಾ ಅನ್ನೋಂಥದ್ದು ಕೂಡ ಅವ್ರ ಸ್ಪಷ್ಟೀಕರಣ ಕೂಡ ಕೊಟ್ಟಿಲ್ಲ. ಅಥವಾ ಎಲ್ಲೋ ಒಂದು ಕಡೆ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಮೃತಪಟ್ಟಾದ ಯುವತಿಯರಿಗೆ ಮೃತಪಟ್ಟಿದಂಥವ್ರಿಗೆ ಸುಮಾರು 55,000 ಕುಟುಂಬಗಳಿಗೆ ಮೃತಪಟ್ಟಂಥ ಕುಟುಂಬಗಳಿಗೆ ಆ ಜನರಿಗೆ ಹಣ ಹೋಗಿದೆ ಅನ್ನೋಂಥ ಮೂಲಕ ಮಾತುಗಳನ್ನು ಕೂಡ ಸನ್ಮಾನ್ಯ ಶಿವಕುಮಾರ್ ಅವರು ಹೇಳಿರೋ ಕಾರಣ ಅಲ್ಲಿ ಏನನ್ನ ಅಕಸ್ಮಾತ್ ದುಡ್ಡು ಏನನ್ನ ಅಲ್ಲಿ ಏನನ್ನ ಲೋಪ ಆಗಿದೆನಾ ಇಲ್ಲಿದ್ರಿಗಿನ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋಂಥದ್ದು ಕೂಡ ನೋಡಬೇಕಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಆಡಳಿತ ಸರಿ ಇಲ್ಲ ಅನ್ನಕ್ಕೋಸ್ಕರವಾಗಿ ಹೇಳಕ್ಕೆ ಹೋಗಿದೆ ಅನ್ನೋಂಥದ್ದು ಏನು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಅವಧಿಯಲ್ಲಿ ಯಾವುದೊಂದು ಯೋಜನೆಗಳು ಮುಂದುವರಿಸಬೇಕಂತೇಳಿ ಅವತ್ತಿನ ತೀರ್ಮಾನವನ್ನು ತಗೊಂಡ್ರೋ ಆ ಯೋಜನೆಗಳನ್ನು ಅದನ್ನು ನಿಲ್ಲಿಸ್ಬೇಕನ್ನಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಕೂಡ ಕನ್ಫ್ಯೂಷನ್ದಲ್ಲಂತೂ ಶಿವಕುಮಾರ್ ಅವರು ಇಟ್ಟಿದ್ದಾರೆ. ಒಂದು ಕಡೆ ಇವತ್ತು ಅವರು ಅಧಿಕಾರಕ್ಕೆ ಬಂದಿರೋದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸುಳ್ಳೇಳೆ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಎಲ್ಲ ಗ್ಯಾರಂಟಿಗಳನ್ನು ಎಲ್ಲರಿಗೂ ಕೊಡ್ತೀವಿ ಅಂದೇಳಿ ಸುಳ್ಳೇಳಿ ಇವತ್ತು ಅಧಿಕಾರಕ್ಕೆ ಬಂದ ನಂತರ ಅವತ್ತಿನ ಸಿದ್ದರಾಮಯ್ಯರು ಹೇಳಿದಂಥ ಮಾತೇನು, ಅವತ್ತು ಸಿದ್ದರಾಮಯ್ಯರು ಹೇಳಿದಂಥ ಮಾತು ಅವರು ಕಾಕಾ ಪಾಟೀಲ್ಗೆ ಫ್ರೀ, ಸಿದ್ದರಾಮಯ್ಯರಿಗೆ ಫ್ರೀ, ಮಾದೇವಪ್ಪರಿಗೆ ಫ್ರೀ, ಎಲ್ಲರಿಗೆ ಫ್ರೀ ಅಂತೇಳಿ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಜನರಿಗೆ ಇವತ್ತು ಸುಳ್ಳನ್ನು ಹೇಳಿ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಯಾರನ್ನಾಗಲಿ ಬಂದು ಜನರು ನಮಗೆ ಗ್ಯಾರಂಟಿ ಕೊಡ್ರಿ ಅಂತೇಳಿ ಯಾರಿಗೆ ಕೇಳಿಲ್ಲ. ಹೌದು, ಹೆಣ್ಮಕ್ಳು ಬಂದು ಫ್ರೀ ಬಸ್ ಕೊಡು ಅಂತೇಳಿ ಯಾರಿಗೆ ಕೇಳಿಲ್ಲ. ಆದರೆ ಕೂಡ ನಿಮ್ಮ ಸ್ವಾರ್ಥ ಸಲುವಾಗಿ ಇವತ್ತು ಕೊಟ್ಟು ಪುನಃ ಪರಿಷ್ಕರಣೆ ಮಾಡೋಕ್ಕೇನು ಹೊಂಟಿದ್ರು, ತಾವು ಬಂದ್ ಮಾಡೋಕ್ಕೇನು ಕೊಟ್ಟಿದ್ರು, ಈ ರಾಜ್ಯದ ಹೆಣ್ಮಕ್ಳ ಮುಂದೆ ಮಹಿಳೆಯರ ಮುಂದೆ ತಾವು ಕ್ಷಮೆಯಾಚನೆಯನ್ನು ಮಾಡಬೇಕನ್ನಂಥ ಒತ್ತಾಯವನ್ನು ಕೂಡ ನಾನು ಮಾಡೋಂಥ ಕೆಲಸ ಮಾಡ್ತೀನಿ. ಯಾಕಂದರೆ ಎಲೆಕ್ಷನ್ ಅಂತೂ ತಾವು ಗೆದ್ರಿ, ಎಲೆಕ್ಷನ್ ಸಲುವಾಗಿ ತಾವು ಗ್ಯಾರಂಟಿ ಕೊಡಬೇಕಾಯಿತು. ಗೆದ್ದ ನಂತರ ಇವತ್ತು ಏನು ಹೇಳ್ತಾ ಇದ್ರಿ, ಎಲ್ಲ ಒಂದು ಕಡೆ ಗ್ಯಾರಂಟಿ ಯೋಜನೆಯಲ್ಲಿ ದುರ್ಬಳಕೆ ಆಗಿದೆ. ಇವತ್ತು ಗ್ಯಾರಂಟಿ ಯೋಜನೆಯಲ್ಲಿ ಸಾಕಷ್ಟು ದುರ್ಬಳಕೆ ಆಗಿರೋ ಕಾರಣ, ಭ್ರಷ್ಟಾಚಾರ ಆಗಿರೋ ಕಾರಣ ಅದನ್ನು ನಿಲ್ಲಿಸ್ಬೇಕಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರಿ. 55,000 ಜನರಿಗೆ ಇವತ್ತು ಸತ್ತಂಥವ್ರಿಗೆ ಮೃತಪಟ್ಟಿದಂಥವ್ರಿಗೆ ಅಕೌಂಟು ಕೂಡ ಹಣ ಹೋಗಿದೆ ಅನ್ನೋಂಥ ಮಾತನ್ನು ಕೂಡ ತಾವೇ ಹೇಳ್ತಾ ಇದ್ರಿ. ಹಂಗಾಗಿ ಇವತ್ತು ನೀವು ರಾಜ್ಯದಲ್ಲಿ ಇವತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಂತ ರವಿಯಣ್ಣವರು ಕೂಡ ಇಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ಇವತ್ತು ಸದನದಲ್ಲಿ ಕೂಡ ತಾವು ಒಪ್ಕೊಂಡಿದ್ರಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ತಿಂಗಳಾಯಿತು, ಇಲ್ಲಿ ತನಕ ಕೂಡ 5,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿಲ್ಲ ಅನ್ನೋಂಥ ಮಾತನ್ನು ಕೂಡ ತಾವು ಒಪ್ಕೊಂಡಿರೋ ಕಾರಣ ಯಾರು ಗೃಹಲಕ್ಷ್ಮಿ ಅಂದ್ರಿಗಲ್ಲ, ಯಾವ ಲಕ್ಷ್ಮಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ಆಗಲಿ, ಇಲ್ಲಿ ಜನರಿದ್ದಂಥ ಲಕ್ಷ್ಮಿಗಂತೂ ಹಣ ಬಂದಿಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಒಂದು ಕಡೆ ಸಿದ್ದರಾಮಯ್ಯರದು ಇವತ್ತು ಶಿವಕುಮಾರ್ದು ಶೀತಲ ಸಮರದಲ್ಲಿ ಇವತ್ತು ಯುದ್ಧಗಳು ನಡೀತಾ ಇದ್ದಾವೆ. ಯುದ್ಧಗಳು ನಡೆಯುವಂಥ ಟೈಮಲ್ಲಿ ಯಾರು ಇವತ್ತು ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಯಾರು ಏನು ಮಾಡಿದ್ದಾರೆ ಅನ್ನೋಂಥ ವಿಚಾರದ ಬಗ್ಗೆ ನಾನು ಏನು ಮಾತಾಡೋಕೆ ಹೋಗಲ್ಲ. ಬಹುಶಃ ಒಂದು ಕಡೆ ಸಿದ್ದರಾಮಯ್ಯರ ಆಡಳಿತ ನೋಡ್ತಾ ಇದ್ರಿಗಿನ ಒಂದು ಕಡೆ ಬೆಂಗಳೂರಿನ ಮಂತ್ರಿಗಳು ಇವತ್ತು ಕೃಷ್ಣ ಬೈರೇಗೌಡರು ಕೂಡ ನನಗೆ ಒಲ್ಲೆಪ್ಪ ಅನ್ನೋ ಸ್ಥಿತಿಯಲ್ಲಿ ಇದ್ದಾನೆ. ಯಾಕಂದರೆ ಇವತ್ತು ಕೃಷ್ಣ ಬೈರೇಗೌಡರು ಬೆಂಗಳೂರಿನ ಮಂತ್ರಿ ಅಂದ ತಕ್ಷಣ BDN ನಮಗಿರುತ್ತೆ, BMRCL ನಮಗಿರುತ್ತೆ, ಅಭಿವೃದ್ಧಿ ಖಾತೆಗಳು ಇರ್ತದೆ ಅಂತೇಳಿ ಅವ್ರು ತಿಳ್ಕೊಂಡಿದ್ರು. ಹಂಗಾಗಿ ಕೃಷ್ಣ ಬೈರೇಗೌಡರು ಕೂಡ ನಮಗೆ ಒಲ್ಲೆ ಅನ್ನೋಂಥ ಸ್ಥಿತಿಯಲ್ಲಿ ಇದ್ದಾರೆ. ಮುನಿಯಪ್ಪ ಅವರು ಕೂಡ ಇವತ್ತು ನನಗೆ DCM ಬೇಕು ಅಂತೇಳಿ ಅವ್ರು ಕುಂತಿದ್ದಾರೆ. ಇನ್ನೊಬ್ಬ ರಾಮಲಿಂಗಾರೆಡ್ಡಿ ಅವರಂತೂ ನನಗೆ ಮಂತ್ರಿಗಳು ಬೇಡಪ್ಪ ಇನ್ನೊಂದು ಖಾತೆ ಕೊಡ್ರಿ ಅಂತೇಳಿ ಕೇಳ್ತಾ ಇದ್ದಾರೆ. ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ಹೆಂಗಾಗಿಬಿಟ್ಟಿದ್ರೆ ಬೆಂಗಳೂರಿನ ಮಂತ್ರಿ ಅಂದ್ರಿಗಿನ ಈ ಶಿವಕುಮಾರ್ ಆದ ನಂತರ ಹಾವಿಗೆ ಹಲ್ಲು ಕಿತ್ತಿದ್ರೆ ಹೆಂಗಾಗುತ್ತೆ ಹಂಗಾಗಿ ಇವತ್ತು ಮಂತ್ರಿಗಳದ್ದು ಪರಿಸ್ಥಿತಿ ಹಂಗಿದೆ, ಬೆಂಗಳೂರಿನ ಮಂತ್ರಿಗಳ ಪರಿಸ್ಥಿತಿ ಕೂಡ ಹಂಗಾಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಮಂತ್ರಿ ಇವತ್ತು ಯಾರು ಅಂದ್ರಿಗಿನ ಬಹುಶಃ ಅದು ಕೇಂದ್ರದ ನಾಯಕರು ಆದಂಥ ರಾಹುಲ್ ಗಾಂಧಿ ಅವರೇ ಅವ್ರ ಕೈಯಲ್ಲಿ ಅವರೇ ಮಂತ್ರಿನ ಈ ಬೆಂಗಳೂರಿನ ಖಾತೆ ನೋಡ್ತಿರೋ ಕಾರಣ ಮುಂದಿನ ದಿನಗಳಲ್ಲಿ ಪುನಃ ಈ ಬೆಂಗಳೂರಿನ ಖಾತೆ ಎಲ್ಲ ಸಂಬಂಧಪಟ್ಟಿರುವಂಥ ಎಲ್ಲ ಇಲಾಖೆಗಳು ಬರಬೇಕಾದ್ರಿಗಿನ
ಪುನಃ ಅದು ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಇರೋ ಕಾರಣ ಅವ್ರನ್ನೇ ಮೆಚ್ಚಿಸಬೇಕಾಗಿದೆ. ಹಾಗಾದ್ರೆ ಇವತ್ತು ಸಂಪುಟವನ್ನು ಗಲಾಟೆಗಳನ್ನು ಗಮನಿಸಿದಂಥ ಟೈಮಲ್ಲಿ ಇವತ್ತು ಎಲ್ಲವನ್ನು ಕೂಡ ಅಂದ್ರೆ ರಾಜ್ಯದಲ್ಲಿ ಇವತ್ತು ಶಿವಕುಮಾರ್ ಆದ ನಂತರ ಯಾವುದು ಕೂಡ ಸರಿ ಇಲ್ಲ ಅನ್ನೋಂಥದ್ದು ಕೂಡ ಜನರಿಗೆ ನೋಡಿಸೋಂಥ ಕೆಲಸ ಆಗ್ತಾ ಇದೆ. ನೋಡ್ರಿ, ಈಗಿನ ಮುಖ್ಯಮಂತ್ರಿಗಳೇ ಶಿವಕುಮಾರ್ ಅವರೇ ಅವತ್ತಿನ ಈ ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತರ ಆಗಿದೆ ಅನ್ನೋಂಥ ಮಾತನ್ನು ಅವರೇ ಹೇಳಿದಂಥ ಮಾತು. ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು, ರಾಷ್ಟ್ರೀಯ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಆದಿ ಹಿಡ್ಕೊಂಡು ಎಲ್ಲರೂ ಕೂಡ ಸೇರಿಕೊಂಡು ಅವತ್ತು ಧರ್ಮಸ್ಥಳದ ವಿಚಾರದಲ್ಲಿ ಬುರುಡೆ ಧರ್ಮಸ್ಥಳ ಚಲೋವನ್ನು ಮಾಡಿ ಇದೊಂದೆಲ್ಲ ಒಂದು ಕಡೆ ನಮಗೆ ಪೂರ್ಣ ಪ್ರಮಾಣದಲ್ಲಿ ಷಡ್ಯಂತ್ರ ಆಗಿದೆ ಅನ್ನೋಂಥ ಮಾತನ್ನು ಹೇಳಿದಂಥ ಟೈಮಲ್ಲಿ ಕೂಡ ಅವತ್ತು BJPಯ ನಾಯಕರೆಲ್ಲರೂ ಕೂಡ ರಾಜಕಾರಣಕ್ಕೋಸ್ಕರವಾಗಿ ಇದನ್ನ ಧರ್ಮಸ್ಥಳವನ್ನು ಬಳಕೆ ಮಾಡಿಕೊಂಡಂಥ ಕೆಲಸ ಆಗ್ತಾ ಇದೆ ಅನ್ನೋಂಥ ವಿಚಾರವನ್ನು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಹೇಳಿದರು. ಅವತ್ತಿನ ಉಪಮುಖ್ಯಮಂತ್ರಿಗಳಂತ ಶಿವಕುಮಾರ್ ಅವರು ಹೇಳಿದ್ರು ಇದು ಷಡ್ಯಂತ್ರ ಆಗಿದೆ ಅನ್ನೋಂಥ ಮಾತನ್ನು ಹೇಳಿದ ನಂತರ ಅವತ್ತು ಬುರುಡೆ ಗ್ಯಾಂಗ್ ಎಲ್ಲ ಕೂಡ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ ನಂತರ ಇವತ್ತು ಹೊಸದಾಗಿ ಹೆಸರು ಬರ್ತಾ ಇದೆ ಪ್ರಕಾಶ್ ರಾಯ್ ಅವ್ರದ್ದು. ಈ ಪ್ರಕಾಶ್ ರಾಯ್ ಅವ್ರದ್ದು ಹೆಸರು ಬಂದ ನಂತರ ಅವರು ಒಂದು ಆಡಿಯೋದಲ್ಲಿ ಕೇಳಿ ಬರ್ತಾ ಇದೆ ಏನಂತ ಹೇಳಿದ್ರಿಗಿನ ಅಲ್ಲಿ ಎಲ್ಲ ಒಂದು ಕಡೆ ತಮಿಳಲ್ಲಿ ಮಾತಾಡೋಂಥ ಟೈಮಲ್ಲಿ ಬುರುಡೆ ಗಾಂಗಿನ ಪ್ರಮುಖ ಆರೋಪಿ ಯಾರಿದ್ದಾನೋ ಅವನು ತಮಿಳಲ್ಲಿ ಮಾತಾಡೋಂಥ ಟೈಮಲ್ಲಿ ಇದನ್ನ ಹೆಂಗನ ಮಾಡಿ ಇದನ್ನ ಧರ್ಮಸ್ಥಳ ಇದು ಹಿಂದೂ ಜಾಗೃತ ಸ್ಥಳ ಇದೆ, ಅದನ್ನ ಎಲ್ಲ ಒಂದು ಕಡೆ ಅಪಾಯಕ್ಕೆ ಕಟ್ಟಿಡಬೇಕು ಅನ್ನೋಂಥ ಕಾರಣದಿಂದ ಅಪವಿತ್ರ ಮಾಡಬೇಕು ಅನ್ನೋಂಥ ಕಾರಣದಿಂದ ಅದನ್ನ ಏನು ಮಾಡಿದೆ ಅಂದರೆ 50 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅನ್ನೋಂಥ ಆಡಿಯೋವನ್ನು ಕೂಡ ಅಲ್ಲಿ ಮಾತಾಡೋಂಥ ಕೆಲಸ ಆಗಿದೆ. ಅದನ್ನು ನಾನು ಹೇಳಿದ್ದಲ್ಲ, ಅಲ್ಲಿ ಪ್ರಮುಖ ಆರೋಪಿ ಹೇಳಿದಂಥ ಕಾರಣ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಈ ಸರ್ಕಾರ ಅವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಆಗಿದೆ ಅನ್ನೋಂಥ ಏನು ಹೇಳಿದರು, SITಯಲ್ಲಿ ಏನು ನಡೀತಾ ಇದನ್ನು ಅದನ್ನು ಸತ್ಯಾಂಶಗಳನ್ನು ಹೊರಗಡೆ ತೆಗೆಯುವಂಥ ಕೆಲಸ ಆಗಬೇಕಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.